ಹಲೋ ಡಿಯರ್ ಫ್ರೆಂಡ್ಸ್, ನಿಮಗೆ ನಾನೊಂದು ಕಿಚಡಿ ಮಾಡೋಕ್ಕೆ ತೋರಿಸ್ತೀನಿ. ಕುಚ್ಚಲಕ್ಕಿದು ಕಿಚಡಿದು ಬಾಯ್ಲ್ಡ್ ರೈಸ್ ಮತ್ತು ದಾಲ್ ತೊಗರಿಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲದಿದ್ದರೆ ನೀವು ಬೇಯಿಸಿದ ಬಾಯ್ಲ್ಡ್ ರೈಸ್ ಇದ್ದರೆ ಅದರಲ್ಲಿನೂ ಮಾಡ್ಬೋದು, ಬೇಳೆ ಬೇಯಿಸ್ಕೊಂಡು. ಮೊದಲು ಒಂದು ವಿಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಇಲ್ಲಿವರೆಗೆ ಬರೋವರೆಗೂ ಅದು ಕಟ್ಟಾಗೋಯಿತು, ಅದು ಕಂಟಿನ್ಯೂಸ್ಲಿ ಆಗಿಲ್ಲ. ಅದಕ್ಕೆ ನಾನು ಬೇರೆಯೇ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಕಿದ್ದೀನಿ ನಾನು ದಾಲ್ಚಿನ್ನಿ, ಇದು ಬೇ ಲೀಫ್, ಲವಂಗ, ಒಂದು ಸ್ವಲ್ಪ ಜೀರಿಗೆ, ಒಂದೆರಡು ಇಲೈಚಿ, ಯಾಕಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಇದು ಒಂದು ನೀರುಳ್ಳಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಇದು ನೀರುಳ್ಳಿ ಫ್ರೈ ಆಗ್ತಾ ಬಂತು. ನನಗೆ ಜಾಸ್ತಿ ನೀರುಳ್ಳಿ ಹಂಗೂ ಅದು ಕುಕ್ಕರಿಗೆ ಹಾಕಿದ್ದೆ, ಸೊ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ರೆಡ್ ಮಾಡ್ಕೋಬೋದು. ಕುಚ್ಚಲಕ್ಕಿ ಅಲ್ವಾ, ಹಂಗಾಗಿ. ಇವಾಗ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿ. ಓಕೆ, ಆಫ್ಟರ್ ಪುಟ್ಟಿಂಗ್ ಟೊಮೆಟೊ ಇದು ಫ್ರೈ ಆಗ್ತಾ ಬಂತು. ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ, ನನಗೆ ಎಷ್ಟು ರುಚಿಗೆ ಬೇಕಷ್ಟು. ಇವಾಗ ನಾನು ಇದರಲ್ಲಿ ಬೀನ್ಸು, ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಗ್ರೀನ್ ಪೀಸ್ನೂ ಹಾಕ್ಬೋದು, ಬಟಾಣಿಯನ್ನು ಹಾಕ್ಬೋದು, ಚೆನ್ನಾಗಾಗುತ್ತೆ. ಇವಾಗ ಇದು ಪ್ಯಾನಲ್ಲಿ ಟೊಮೆಟೊ ಹಾಕಿದ್ದು ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಇದು ಆಗಿ ಬಂದಿದೆ. ಇವಾಗ ನಾನು ಮಸಾಲ ಸೇರಿಸ್ತೀನಿ. ಬಂದು ಜೀರಿಗೆ, ಗರಂ ಮಸಾಲ, ಆಮೇಲೆ ಹಳದಿ ಪೌಡರ್, ಆಮೇಲೆ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್. ಓಕೆ, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್, ಹಳದಿ ಪೌಡರ್, ಗರಂ ಮಸಾಲ ಪೌಡರ್. ಇದನ್ನು 4 ಪೌಡರ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಒಂದು ಮುಷ್ಟಿ ಹಕ್ಕಿದು ಮಾಡ್ತಾಯಿದ್ದೀನಿ ನನ್ನ ಗುಡ್ಗಳಿಗೋಸ್ಕರ. ಇದು ಚೆನ್ನಾಗಿ ಒಂಚೂರು ಫ್ರೈ ಆಗಲಿ ಮಸಾಲ, ಇಲ್ಲದಿದ್ದರೆ ಹಸಿ ಸ್ಮೆಲ್ ಬರುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದು 1 ಟೀ ಸ್ಪೂನ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಾಯಿತು. ಇದು ಬಟಾಣಿ, ಫ್ರೆಂಚ್ ಬೀನ್ಸ್ ಮತ್ತು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಅದನ್ನ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ಹೊತ್ತು. ಚೆನ್ನಾಗಿ ಮಾಡಿ ಫ್ರೈ ಮಾಡೋಣ. ಇದಕ್ಕೆ ನಾನು ಆಲ್ರೆಡಿ 5 ವಿಸಿಲ್ ತೆಗೆದಿದ್ದೆ. ಇವಾಗ ಇನ್ನೊಂದು ಸಲ ಇದನ್ನ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ತೀನಿ, ಯಾಕಂದರೆ ಇದ್ರದ್ದು ಟೇಸ್ಟ್ ಎಲ್ಲ ಇದಕ್ಕೆ ಬರಬೇಕು. ಸೊ ನಾನು ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಕುಚ್ಚಲಕ್ಕಿ ಆದರೆ ಉಲ್ಟಾ ಮಾಡ್ಬೋದು, ಏನು ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಉಲ್ಟಾ ಮಾಡ್ಬೋದು. ಕುಚ್ಚಲಕ್ಕಿ ಆದರೆ ಈ ಪ್ಯಾನಿಗೆ ಈ ರೈಸ್ ತೆಗೆದು ಹಾಕ್ಬೋದು. ಬೆಳ್ತಕ್ಕಿ ಆದರೆ ಈ ಪ್ಯಾನಿಗೆ ಹಾಕ್ಬೋದು. ಇದು ಇನ್ನೊಂದು ಸಲ ನನಗೆ ಬಾಯ್ಲ್ ಮಾಡಬೇಕು, ಬಾಯ್ಲ್ ಆಗಿಲ್ಲ, ಅದಕ್ಕೋಸ್ಕರವಾಗಿ ನಾನು ಕುಕ್ಕರಿಗೆ ವಾಪಸ್ ಹಾಕ್ತಾಯಿದ್ದೀನಿ. ಮೈ ಕಿಚಡಿ ಇಸ್ ಗೋಯಿಂಗ್ ಟು ಬಿಕಮ್ ರೆಡಿ. ಓಕೆ, ಇಟ್ಸ್ ಲುಕ್ಸ್ ಯಮ್ಮಿ. ಸೂಪ್ ಕ್ಯೂಬ್ಸ್ ಹಾಕ್ಬೋದು, ಮ್ಯಾಗಿ ಮಸಾಲ ಹಾಕ್ಬೋದು. ನನಗೆ ಅದೆಲ್ಲ ಇಷ್ಟ ಇಲ್ಲ, ಸೊ ನಾನು ಹಾಕಲ್ಲ. ಪ್ಲಸ್ ನಮ್ಮ ಜೊತೆಗೆ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಅವ್ರನ್ನ ಜಾಗ್ರತೆ ನೋಡಬೇಕಲ್ವಾ, ಅದಕ್ಕೆ ನಾನು ಹಾಕೋದಿಲ್ಲ. ಸೊ ಇದು ನಾನೇ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲ ಸರಿಯಾಗಿ ಕರೆಕ್ಟಾಗಿದೆ. ಇವಾಗ ನಾನು ಇದಕ್ಕೆ ಮುಚ್ಚಳ ಮುಚ್ತೀನಿ, 1 ವಿಸಿಲ್ ತೆಗಿತೀನಿ.